ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಅಂತ. ನಾನೊಬ್ಬ ವೈಲ್ಡ್ ಲೈಫ್ ಆ್ಯಂಡ್ ನೇಚರ್ ಎಂಥೂಸಿಯಾಸ್ಟ್. ನಾನು ಕೆನೆತ್ ಆ್ಯಂಡರ್ಸನ್ ಅಂತ ಒಬ್ಬರು ರೈಟರ್ ಆ್ಯಂಡ್ ಹಂಟರ್ ಇದ್ದರು ಬ್ಯಾಂಗ್ಳೂರಿನಲ್ಲಿ. ಅವ್ರ ಬಗ್ಗೆ, ಅವ್ರ ಅಡ್ವೆಂಚರ್ಸ್ ಎಲ್ಲೆಲ್ಲಿ ಹೋಗಿದ್ರು ಅಂತ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೀನಿ ಈ ಸೀರೀಸಲ್ಲಿ. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಹಲವಾರು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ನೀವು ಇಂಗ್ಲೀಷ್ ವೀಡಿಯೋಸನ್ನು ಚೆಕ್ ಮಾಡಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ. ಬಟ್ ಈ ಸಲದಿಂದ ಸ್ವಲ್ಪ ಕನ್ನಡಲ್ಲೂ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದೇ ಈ ಪ್ರಯತ್ನ. ಫಸ್ಟ್ ಕೆನೆತ್ ಆ್ಯಂಡರ್ಸನ್ ಯಾರು ಅಂತ ಹೇಳ್ಬಿಡ್ತೀನಿ. ಅವರೊಬ್ಬರು ಬೆಂಗಳೂರಿನಲ್ಲೇ ಇದ್ದವರು. ಅವರು ಬಿಷಪ್ ಕಾಟನ್ಸ್ ಬಾಯ್ಸ್ ಸ್ಕೂಲ್ನಲ್ಲಿ ಓದಿದ್ದು, ಆಮೇಲೆ HALನಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅವರು ಫೇಮಸ್ ಏನಕ್ಕಾಗಿದ್ರು ಅಂದರೆ ಈ ನರಭಕ್ಷಕ ಹುಲಿ ಇಲ್ಲ ಚಿರತೆ ಇದನ್ನು ಅವರು ಹೋಗಿ ಬೇಟೆ ಆಡೋರು. ಸೊ ಅದನ್ನು ಜನಕ್ಕೂ ಹೆಲ್ಪ್ ಆಗೋದು. ಸೊ ಅದ್ರ ಜೊತೆಗೆ ಅವರು ಇದ್ರ ಬಗ್ಗೆ ಈ ಥರ ಅವ್ರದ್ದು ಏನೇನು ಅಡ್ವೆಂಚರ್ಸ್ ಇದೆಯಲ್ಲ ಇದ್ರ ಬಗ್ಗೆ ಎಲ್ಲ ಪುಸ್ತಕನೂ ಬರೆದಿದ್ದಾರೆ, ಹಲವಾರು ಪುಸ್ತಕಗಳು ಬರೆದಿದ್ದಾರೆ. ಅದನ್ನು ತುಂಬ ಹಲವಾರು ನಾನು ಮುಂಚೆಯಿಂದ ಓದಿದ್ದೀನಿ. ಸೊ ಸಾಕಷ್ಟು ಇಷ್ಟ ನನಗೂ ಅಡ್ವೆಂಚರ್ ಎಲ್ಲ ಅಂದರೆ. ಸೊ ಈ ಜಾಗಗಳು ಎಲ್ಲಿ ನಡೀತು, ಎಲ್ಲಾಯಿತು ಅಂತ ಯಾವಾಗೂ ನಂಗೆ ಕ್ಯೂರಿಯಾಸಿಟಿ ಇರೋದು. ಎಲ್ಲಾಗ್ತಿತ್ತು, ಎಲ್ಲಿರ್ಬೋದು, ಆಗ ಹೆಂಗಿರ್ಬೋದು, ಇವೆಲ್ಲ ನಡೆದು 1930s 40s 50s ಆ ಟೈಮಲ್ಲಲ್ವ. ಸೊ ನಂಗೆ ಅದು ನೋಡಬೇಕು ಅಂತ ಯಾವಾಗೂ ಇಷ್ಟ ಆಯಿತು. ಸೊ ಆ ಜಾಗಗಳನ್ನ ಹುಡ್ಕೊಂಡು ಹೋಗ್ತೀನಿ ಈ ಸೀರೀಸಲ್ಲಿ. ಅದಕ್ಕೆ ಇದು ಕೆನೆತ್ ಆ್ಯಂಡರ್ಸನ್ ಸೀರೀಸ್ ಅಂತ. ಸೊ ಅದೇ ಈ ಪ್ರಯತ್ನ, ನಿಮ್ಗಳನ್ನೂ ಜೊತೆ ಕರ್ಕೊಂಡು ಹೋಗೋದು. ಸೊ ನಿಮಗೂ ಇಷ್ಟ ಆಗತ್ತೆ ಅನ್ಕೋತೀನಿ. ಸೊ ಇವತ್ತಿನ ಕತೆಗೆ ಬರೋಣ. ಸೊ ನಾನು ಇವತ್ತು ಫಾಲೋ ಮಾಡ್ತಿರೋದು ಕತೆ ಒಂದು ಬುಕ್, ಮ್ಯಾನ್-ಈಟರ್ಸ್ ಆ್ಯಂಡ್ ಜಂಗಲ್ ಕಿಲ್ಲರ್ಸ್ ಅಂತ. 1957ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಅದೇನಾದರೂ ಬೇಕಾಗಿದ್ದರೆ ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಓದಬೇಕಾಗಿದ್ದರೆ. ಆ ಬುಕ್ ಅಮೆಝಾನಲ್ಲಿ ಸಿಗತ್ತೆ ಅನಿಸುತ್ತೆ. ಸೊ ಅದರಲ್ಲೇ ಒಂದು ಕತೆ ಇತ್ತು, ದ ಗ್ರೇಟ್ ಪ್ಯಾಂಥರ್ ಆಫ್ ಮುದಿಯನೂರ್ ಅಂತ. ಆ ಕತೆ ನಾನು ಇವತ್ತು ಫಾಲೋ ಮಾಡ್ತಾ ಇರೋದು. ಸೊ ಇವಾಗ ಫಸ್ಟ್ ಮುದಿಯನೂರು ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಆ ಮುದಿಯನೂರು ಅನ್ನೋದು ಮೋಯಾರ್ ಗಾರ್ಜ್ ಬರುತ್ತಲ್ಲ, ಮೋಯಾರ್ ಕಣಿವೆ ಅಂತ, ಅದರ ಉತ್ತರಕ್ಕೆ ಬರುತ್ತೆ. ಉತ್ತರಕ್ಕೆ ನಿಮಗೆ ಈ ದಿಂಬಮ್ ಘಾಟ್ ಬರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಆ ದಿಂಬಮ್ ಘಾಟಿಂದ ತಲವಾಡಿ ಅಂತ ಒಂದು ಊರಿದೆ. ಆ ಎರಡು ಊರ ಮಧ್ಯದಲ್ಲಿ ಮುದಿಯನೂರು ಬರುತ್ತೆ. ಸೊ ಇವಾಗ ಆಗಲೂ ಅದು ಒಂದು ಚಿಕ್ಕ ಹಳ್ಳಿ. ಅಲ್ಲಿ ವ್ಯವಸಾಯ ಮಾಡೋರು ಜಾಸ್ತಿ, ಹಳ್ಳಿಯವರೆಲ್ಲ ಜನ ಎಲ್ಲ ವ್ಯವಸಾಯ ಮಾಡೋರು ಮತ್ತು ಹಸುಗಳು ಮೇಯಿಸೋರು. ಸೊ ಇದೇ ಮೇನ್ ಇದ್ದಿದ್ದು. ವ್ಯವಸಾಯ ಏನಕ್ಕೆ ಮಾಡೋರು ಅಂದರೆ ಆಗ್ತಾನೆ ಕಾಡು, ಅಲ್ಲಿ ಮಣ್ಣು ತುಂಬ ಚೆನ್ನಾಗಿತ್ತು, ಏನಂತಾರೆ ಫಲವತ್ತಾಗಿತ್ತು. ಯಾಕೆ ಅಂದರೆ ಆಗ್ತಾನೆ ಕಾಡು ಕಟ್ ಮಾಡಿ ಅಲ್ಲಿ ಹಳ್ಳಿ ಅದು ಮಾಡಿದರು. ಅಲ್ಲಿ ಆವಾಗ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ರು. ಸೊ ಹಸುಗಳ್ನು ಏನು ಮಾಡೋರು, ಹಸುಗಳು ಕಾಡಿಗೆ ಬಿಡೋರು, ಮೇಯಿಸೋರು. ಆಮೇಲೆ ಅದ್ರದ್ದು ಹಾಲು ಕರೆದು ಬೆಣ್ಣೆ ಮಾಡಿ ಅದರಿಂದ ತುಪ್ಪ ಮಾಡಿ ತುಪ್ಪನ ಅವರು ದಿಂಬಮ್ ಘಾಟ್ಗೆ ಕಳಿಸೋರು. ದಿಂಬಮ್ ಘಾಟಿಂದ ಲಾರಿನಲ್ಲಿ ಅದು ಮೈಸೂರಿಗೆ ಹೋಗ್ತಿತ್ತು, ಸತ್ಯಮಂಗಳಂಗೆ ಹೋಗ್ತಿತ್ತು, ಕೆಳಗಡೆ ಬೆಟ್ಟದ ಕೆಳಗೆ, ಮತ್ತು ಗೋಬಿಚೆಟ್ಟಿಪಾಳ್ಯಂ ಈ ಥರ ಎಲ್ಲ ಕಡೆ ಹೋಗ್ತಾಯಿತ್ತು ತುಪ್ಪ. ಸೊ ಇವಾಗ ಹಳ್ಳಿ ಜನಕ್ಕೆ ಒಂದೊಂದ್ಸಲ ಆಗಾಗ ಹಸುಗಳನ್ನ ಹುಲಿ ಚಿರತೆ ಹಿಡ್ಕೊಂಡು ಹೋಗ್ಬಿಡೋದು ಅದು ಕಾಮನ್ ಅಲ್ಲ, ಇವಾಗಲೂ ಆಗತ್ತೆ ಆ ಥರ. ಹಳ್ಳಿ ಕಾಡಂಚಿನಲ್ಲಿರೋ ಹಳ್ಳಿಗಳಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇದೆ. ಸೊ ಅದು ಆವಾಗೂ ಆಗ್ತಿತ್ತು. ಬಟ್ ಯಾವಾಗೂ ಒಂದೊಂದ್ಸಲ ಆದರೆ ತೊಂದರೆ ಇರಲಿಲ್ಲ. ಬಟ್ ಅದು ತುಂಬ ರೆಗ್ಯುಲರ್ ಆಗಿಬಿಟ್ರೆ, ಯಾವಾಗೂ ಆ ಥರ ಹಿಡ್ಕೊಂಡು ಹೋಗ್ತಿದ್ರೆ ಅದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇವಾಗ ಅದೇ ಥರ ಆಯಿತು. ಒಂದು ಚಿರತೆ ಏನು ಹೇಳ್ತಾರೆ ಅಂದರೆ, ಮೋಯಾರ್ ಕಣಿವೆ ಆ ಕಡೆಯಿಂದ, ಅಣೆಕಟ್ಟಿ ಸೇಗೂರ್ ಕಡೆಯಿಂದ ಬಂದಿತ್ತು ಅಂತ ಹೇಳ್ತಾರೆ. ಮೋಸ್ಟ್ಲಿ ಅಲ್ಲೂ ಅದು ಸಾಕಷ್ಟು ಸಾಯಿಸ್ತಾ ಇತ್ತೇನೋ ಹಸುಗಳನ್ನ. ಸೊ ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲಿ ಮುದಿಯನೂರಲ್ಲಿ ಹಸುಗಳನ್ನ ಸಾಯಿಸೋಕ್ಕೆ ಶುರು ಮಾಡಿಬಿಡುತ್ತೆ. ಅದೇನಾಗತ್ತೆ, ಇವ್ರುಗಳಿಗೆ ಅದು ರೆಗ್ಯುಲರಾಗಿ ಸಾಯಿಸೋಕ್ಕೆ ಶುರು ಆಗುತ್ತೆ. ಹಳ್ಳಿಯವರಿಗೆಲ್ಲ ಪ್ರಾಬ್ಲಮ್ ಅದು. ಸೊ ಈ ಥರ ಪ್ರಾಬ್ಲಮ್ ಆಗಿ ಶುರು ಆದ ತಕ್ಷಣ ಕೆನೆತ್ ಆ್ಯಂಡರ್ಸನ್ ಫ್ರೆಂಡ್ ಒಬ್ಬ ಇರ್ತಾನೆ, ಹ್ಯೂಗಿ ಹೇಲ್ಸ್ಟೋನ್ ಅಂತ. ಅವನೊಬ್ಬ ತುಂಬ ಬುದ್ಧಿವಂತ ಇಂಜಿನಿಯರು. ಅವನು ಇಲ್ಲಿ ಫಾರ್ಮೇ ಬಿಲ್ಡ್ ಮಾಡಿರ್ತಾನೆ ಇಂಥ ಕಾಡು ಮಧ್ಯದಲ್ಲಿ. ಆಗಿನ ಕಾಲದಲ್ಲೇ ಫಾರ್ಮ್ ಬಿಲ್ಡ್ ಮಾಡಿರ್ತಾನೆ, ಮೋಯಾರ್ ವ್ಯಾಲಿ ರ್ಯಾಂಚ್ ಅಂತ. ಅದು ಫುಲ್ ಅಡ್ವಾನ್ಸ್ಡ್ ಫಾರ್ಮ್ ಇರುತ್ತೆ, ತುಂಬ ಆಧುನಿಕ ಫಾರ್ಮ್ ಇರುತ್ತೆ ಆವಾಗಲೇ ಅದು. ಯಾಕೆಂದರೆ ಅವನು ಎಲೆಕ್ಟ್ರಿಸಿಟಿ ಇರುತ್ತಾಗ, ಒಂದು ವಿಂಡ್ ಮಿಲ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ. ಸೊ ಈ ಥರ ಎಲ್ಲ ಮಾಡ್ರನ್ ಫಾರ್ಮ್ ಎಕ್ವಿಪ್ಮೆಂಟ್ ಇರುತ್ತೆ. ಸೊ ಒಳ್ಳೆ ಫಾರ್ಮ್ ಸೆಟಪ್ ಮಾಡಿರ್ತಾನೆ ಆಗ. ಅವ್ನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ. ಸೊ ಬಿಸ್ನೆಸ್ ಮೇಲೆ ಆಗಾಗ ವಿದೇಶಕ್ಕೆಲ್ಲ ಓಡಾಡ್ತಾ ಇರ್ತಾನೆ. ಬಟ್ ಕೆನೆತ್ಗೆ ಒಳ್ಳೆ ಫ್ರೆಂಡು. ಕೆನೆತ್ಗೆ ಯಾವಾಗಾದ್ರು ಬರ್ಬೋದು ಫಾರ್ಮ್ಗೆ ಅಂತೆಲ್ಲ ಹೇಳಿರ್ತಾನೆ. ಸೊ ಈ ಚಿರತೆ ಬಂದಾಗ ಹ್ಯೂಗಿ ಫಾರ್ಮಲ್ಲಿ ಇರೋಲ್ಲ, ಎಲ್ಲೋ ಈಚೆ ಹೋಗಿರ್ತಾನೆ ಬೇರೆ ದೇಶಕ್ಕೆ. ಸೊ ಅವ್ನ ಕೇರ್ ಟೇಕರ್ ವರ್ಗೀಸ್ ಅನ್ನೋ ಲೆಟ್ರ್ ಬರೀತಾನೆ ಕೆನೆತ್ಗೆ. ಅವ್ರದ್ದು ಆ್ಯಕ್ಚುಲಿ ಹ್ಯೂಗಿದು ಒಂದು ನಾಯಿ ಇರುತ್ತೆ, ಆಲ್ಸೇಷನ್ ನಾಯಿ, ಅದನ್ನು ಸಾಯಿಸ್ಬಿಟ್ಟಿರುತ್ತೆ ಚಿರತೆ. ಜರ್ಮನ್ ಶೆಪರ್ಡ್ ಅಂತಾರಲ್ಲ ಆ ನಾಯಿ. ಸೊ ಅದನ್ನು ಸಾಯಿಸಿರೋದಕ್ಕೆ
ಬಂದು ಶೂಟ್ ಮಾಡು ಅಂತ ಹೇಳ್ತಾನೆ ಕೆನೆತ್ಗೆ. ಬಟ್ ಕೆನೆತ್ಗೆ ಆ ಲೆಟ್ರ್ ಬರೋಕ್ಕೆ 6 ದಿನ ಆಗುತ್ತೆ. ಇಲ್ಲಿಂದ ಬೆಂಗಳೂರು ರೀಚ್ ಆಗಿನ ಕಾಲದಲ್ಲಿ ಅಷ್ಟು ಟೈಮ್ ಆಗೋದು. ಅದಾದಮೇಲೆ ಕೆನೆತ್ ಬ್ಯುಸಿ ಇರ್ತಾನೆ, 15 ದಿವಸ ಬ್ಯುಸಿ ಇರ್ತಾನೆ, ಬರೋಕ್ಕೂ ಆಗಲ್ಲ ಆ ಟೈಮಲ್ಲಿ. ಸೊ ಅವ್ನ ಮಗ ಡೊನಾಲ್ಡ್ ಆ್ಯಂಡರ್ಸನ್ ಬರ್ತೀನಿ ಅಂತ ಒಪ್ಕೊಂಡು ಅವ್ನು ಬರ್ತಾನೆ ಇಲ್ಲಿಗೆ ಮುದಿಯನೂರಿಗೆ. ಸೊ ಅವ್ನು ಬರ್ತಾನೆ ಅಂತ ಒಪ್ಕೋತಾನೆ ಮಗ. ಬಟ್ ಅವ್ರದ್ದು ಕಾರ್ ಸ್ಟೂಡ್ ಬೇಕರ್ ಅಂತ ಕಾರ್ ಇರುತ್ತೆ, ಅದು ಆ್ಯಕ್ಸಲ್ ಕಟ್ಟಾಗೋಗಿರುತ್ತೆ. ಆಗೆಲ್ಲ ಮುಂಬೈಯಿಂದ ತರಿಸ್ಬೇಕಿತ್ತು ಸ್ಪೇರ್ಸು. ಸೊ ಆ್ಯಕ್ಸಲ್ ವರ್ಕಿಂಗ್ ಇರಲ್ಲ. ಸೊ ಅವನೇನು ಮಾಡ್ತಾನೆ, ಅವ್ನ ಫ್ರೆಂಡ್ ಒಬ್ಬ ರುಸ್ತುಮ್ ದೂದ್ವಾಲಾ ಅಂತ ಇರ್ತಾನೆ. ಅವ್ನು ಸ್ವಲ್ಪ ರಿಚ್ ಫ್ರೆಂಡ್ ಅವನು. ಸೊ ಅವನ ಹತ್ರ ಹೋಗ್ಬಿಟ್ಟು ಅವನ ಹತ್ರ 2-3-4 ಕಾರ್ ಇರುತ್ತೆ. ಅವನನ್ನು ಕನ್ವಿನ್ಸ್ ಮಾಡ್ತಾನೆ. ಅವ್ನು ಕೇಳ್ತಾನೆ ಬರ್ತೀಯಾ ಅಂತ. ಅವನು ಒಪ್ಕೋತಾನೆ ಬರ್ತೀನಿ ನಿನ್ನ ಜೊತೆಗೆ ಇನ್ನೊಬ್ಬ ಫೋಟೋಗ್ರಾಫರ್ ಫ್ರೆಂಡ್ ಇರ್ತಾನೆ, ವೈಲ್ಡ್ ಲೈಫ್ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರುತ್ತೆ. ಅವನ ಹೆಸರು ಸೆಡ್ರಿಕ್ ಬೋನ್ ಅಂತ. ಸೊ ಇವ್ರು 3 ಜನ ರುಸ್ತುಮ್ ಕಾರ್ನಲ್ಲಿ ಮುದಿಯನೂರಿಗೆ ಬರ್ತಾರೆ. ಸೊ ಹಾಗೆ ಕತೆ ಶುರು ಆಗುತ್ತೆ. ಮುದಿಯನೂರಿಗೆ ಹೋಗೋಕ್ಕೆ 2 ದಾರಿ ಇದೆ. ಒಂದು ದಿಂಬಮ್ ಸೈಡಿಂದ ಹೋಗ್ಬೋದು, ಇಲ್ಲ ತಲವಾಡಿ ಸೈಡಿಂದ ಹೋಗ್ಬೋದು. ದಿಂಬಮ್ ಸೈಡಿಂದ ಈಗ ಸತ್ಯಮಂಗಳಂ ಟೈಗರ್ ರಿಸರ್ವ್ ಆದಾಗಿಂದ ಬಿಡಲ್ಲ ಯಾರಿಗೂ ಅಲ್ಲಿಂದ ಹೋಗೋಕ್ಕೆ. ಅವ್ರು ಅಟ್ಲೀಸ್ಟ್ ಅಲ್ಲಿ ಹಳ್ಳಿಯವ್ರಿಗೆ ಮಾತ್ರ ಬಿಡ್ತಾರೆ, ಬೇರೆ ನಮ್ಮ ಥರ ಬಿಡಲ್ಲ. ಸೊ ನಾವು ಹೋಗಬೇಕು ಅಂದರೆ ತಲವಾಡಿ ಸೈಡಿಂದ ಹೋಗ್ಬೇಕು ನಾವು. ಸೊ ನಾನು ಅದೇ ಇವಾಗ ತಲವಾಡಿ ಕ್ರಾಸ್ ಮಾಡಿದ್ದೀನಿ. ಮುದಿಯನೂರಿಂದ ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕಷ್ಟೇ, ಅಷ್ಟು ದೂರ ಇದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಕಥೆ ಕಂಟಿನ್ಯೂ ಮಾಡೋಣ. ಸೊ ಆ ಮೋಯಾರ್ ವ್ಯಾಲಿ ರ್ಯಾಂಚ್ ಅಂತ ಇತ್ತಲ್ಲ ಹ್ಯೂಗಿ ಹೇಲ್ಸ್ಟೋನ್ದು, ಆ ರ್ಯಾಂಚ್ನ ಪತ್ತೆ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಿಕ್ಕಿದ ಕತೆ ಹೇಳ್ತೀನಿ, ಬನ್ನಿ. ರೋಡ್ ಪಕ್ಕ ಇಲ್ಲೇ ಒಂದು ಚಿಕ್ಕ ಝರಿ ಹರಿತಾ ಇದೆ. ಸೊ ಇಲ್ಲಿ ಅದೇ ಬ್ರೇಕ್ ತೊಗೊಂಡಿದ್ದೆ ಕತೆ ಶುರು ಮಾಡೋಕ್ಕೆ. ಇವಾಗ ಕಂಟಿನ್ಯೂ ಮಾಡ್ತೀನಿ ಹೋಗೋಕ್ಕೆ. ಬೆಂಗಳೂರು ಬಿಟ್ಟಾಗ ಸಾಕಷ್ಟು ಮೋಡ ಇತ್ತು, ಸಖತ್ ಚಳಿ ಥರನೇ ಇತ್ತು ವಾತಾವರಣ. ಈಗ ತಮಿಳ್ನಾಡು ಎಂಟ್ರ್ ಆದಮೇಲೆ ಸಖತ್ ಸೆಕೆ ಇದೆ. ಇನ್ನು ಸಮ್ಮರಲ್ಲಿ ಹೆಂಗಿರ್ಬೋದು ಇಲ್ಲಿ ನೋಡಿ. ಆ ಎದುರುಗಡೆ ಆಟೋನಲ್ಲಿ ಈಗಲೂ ಮಿಲ್ಕ್ ಕಂಟೈನರ್ಸ್ ಇತ್ತು. ಸೊ ಈಗಲೂ ಹಾಲನ್ನ ಈಚೆ ಕಳಿಸ್ತಾರೆ ನಾವು ಮುದಿಯನೂರಿಂದ. ಈಗ ಮುದಿಯನೂರು ಹತ್ರನೇ ಇದ್ದೀವಿ ಇನ್ನೇನು. ಡೊನಾಲ್ಡ್ ಬರ್ದಿಯಾನೆ ಬುಕ್ಕಲ್ಲಿ ಒಂದು ಕೊನೆ 18 ಮೈಲಿ ಪೂರ್ತಿ ಕೆಟ್ಟದಾಗಿತ್ತು ರೋಡು ಅಂತ. ಅಂದರೆ ಏನು ರೋಡ್ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಇತ್ತು ಅಂತ. ಅವ್ರಿಗೆ ಬೆಂಗಳೂರಿಂದ 8 ಗಂಟೆ ಕಾಲ ಆಗಿರುತ್ತೆ ಮುದಿಯನೂರು ರೀಚ್ ಆಗೋಕ್ಕೆ. ಇವಾಗ ಸದ್ಯಕ್ಕೆ ರೋಡ್ ಅಂತೂ ಆಗಿದೆ, ರೋಡ್ ತುಂಬ ಚೆನ್ನಾಗಿದೆ. ಬಟ್ ಕಾಡಿದೆ ಹಾಗೇನೆ ಸುತ್ತ, ಅದು ಇಂಪಾರ್ಟೆಂಟ್. ಕಾಡಂತೂ ಇದೆ, ಸ್ವಲ್ಪ ಮಟ್ಟಕ್ಕೆ ಹೋಗಿರುತ್ತೆ ಬಟ್ ಇದೆ, ಅದು ಮುಖ್ಯ. ಸೊ ಈ ಕಡೆಯಿಂದ ಹೋದರೆ ತಲವಾಡಿ ಸೈಡಿಂದ ನಮಗೆ 3 ಹಳ್ಳಿಗಳು ಸಿಗತ್ತೆ ಕಾಡು ಮಧ್ಯದಲ್ಲಿ. ಒಂದು ನೇತಾಲ್ಪುರಂ ಅಂತ ಒಂದಿದೆ, ಇನ್ನೊಂದು ಮುದಿಯನೂರು ನಾವು ಹೋಗ್ತಾ ಇರೋ ಜಾಗ. ಅದಾದಮೇಲೆ ತಲಮಲೈ ಇದೆ. ಅದಾದಮೇಲಿಂದ ಮುಂದಕ್ಕೆ ದಿಂಬಮ್ ಸೈಡ್ ಬಿಡಲ್ಲ ನಮ್ಗಳಿಗೆ. ಬಟ್ ಈ 3 ವಿಲೇಜು, ಅಲ್ಲಿ ತಲಮಲೈಲಿ ರೆಸಾರ್ಟ್ಗಳು ಇದೆ ಸ್ವಲ್ಪ. ಸೊ ಅದಕ್ಕೆ ಈ ಕಡೆಯಿಂದ ಅಲ್ಲಿ ತನಕ ಬಿಡ್ತಾರೆ ಅಷ್ಟೆ. ಸೊ ನಮಗಿವಾಗ ಫಸ್ಟು ನೇತಾಲ್ಪುರಂ ಸಿಗಬೇಕೀಗ. ಇಲ್ಲಿ ಸಾಕಷ್ಟು ಆನೆಗಳ ಹಾವಳಿ ಇದೆ ಅನ್ಸುತ್ತೆ ಇವ್ರುಗಳಿಗೆ, ಯಾಕೆಂದರೆ ಸಖತ್ ಎಲಿಫೆಂಟ್ ಫೆನ್ಸಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಜೊತೆಗೆ ನಾನು ಈಗ ರೋಡಲ್ಲಿ ಎಷ್ಟೊಂದು ಕಡೆ ಮುರಿದಿರೋ ಬ್ರ್ಯಾಂಚ್ಗಳು, ಎಲೆಗಳೆಲ್ಲ ರೋಡಲ್ಲಿ ಬಿದ್ದಿರೋದು ನೋಡಿದೆ. ಸೊ ಆನೆಗಳ ಓಡಾಟ ಜಾಸ್ತಿ ಇದೆ ಅನ್ಸುತ್ತೆ ಈ ಕಡೆ. ಸೊ ಇವಾಗ ನೇತಾಲ್ಪುರಮ್ಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಮುಂದೆ ನೆಕ್ಸ್ಟ್ ಮುದಿಯನೂರು ಸಿಗಬೇಕು. ಸೊ ಇಲ್ಲೆಲ್ಲ ಸಾಕಷ್ಟು ಹೂವು ಬೆಳೆಸ್ತಾ ಇದ್ದಾರೆ ನೇತಾಲ್ಪುರಮಲ್ಲಿ. ಬಟ್ ಆನೆಗಳಿಲ್ಲೂ ಬಂದು ಈ ಗಿಡಗಳು ತಿನ್ಬಿಡುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಈ ಥರ ಎಲೆಕ್ಟ್ರಿಕ್ ಫೆನ್ಸಸ್ ಹಾಕ್ಯಾರೆ, ಆನೆಗಳು ಬರದೇ ಇರಲಿ ಅಂತ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಲ್ಯಾಂಡ್ಗಳಲ್ಲೂ ಎಲೆಕ್ಟ್ರಿಕ್ ಫೆನ್ಸಸ್ ಇದೆ.
ಸೊ ನಾನು ಬೆಂಗಳೂರಿಗೆ ನಾನು ಒಬ್ಬನೇ ಬಂದಿದ್ರು, ಇಲ್ಲಿ ಇಬ್ಬರು ಫ್ರೆಂಡ್ಸ್ ಮೈಸೂರಿಂದ ಬರ್ತಾ ಇದ್ದಾರೆ, ಅವ್ರು ಸೆಪ್ರೇಟಾಗಿ ಬರ್ತಿದ್ದಾರೆ. ಸೊ ಬಟ್ ಇಲ್ಲಿ ನೋಡಿದ್ರೆ ಮೊಬೈಲ್ ನೆಟ್ವರ್ಕೇ ಇಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಸೊ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ, ಮುದಿನೂರ್ಗೆ ಹೋಗಿ ನೋಡೋಣ ಅಲ್ಲೆಲ್ಲಾರು ವೆಯ್ಟ್ ಮಾಡಿದ್ರೆ ಸಿಗ್ತಾರೇನೋ. ಸೊ ನಾನಿವಾಗ ಇನ್ನೊಂದು ಸ್ಟ್ರೆಚ್ ಆಫ್ ಫಾರೆಸ್ಟ್ ಕ್ರಾಸ್ ಮಾಡ್ತಾಯಿದ್ದೀನಿ, ಈ ನೇತಾಲ್ಪುರಂ ಮತ್ತು ಮುದಿನೂರ್ ಮಧ್ಯ. ಬ್ಯಾಂಬೂ ಎಲ್ಲ ಒಣಗೋಗಿದೆ, ಜಾಸ್ತಿ ಯೂಕ್ಲಿಪ್ಟಸ್ ಟ್ರೀಸ್ ಬೇರೆ ಇದೆ ಇಲ್ಲಿ, ಅದು ಯಾರು ಹಾಕಿದ್ರೋ ಗೊತ್ತಿಲ್ಲ. ಇಲ್ಲಿ ಅದು ಬೇರೆ ಭೂಮಿ ಕೆಳಗಡೆ ನೀರನ್ನ ಎಳೆದು ಬಿಡುತ್ತೆ ಅಂತಾರೆ, ಸೊ ಅಷ್ಟು ಒಳ್ಳೆ ಮರ ಅಲ್ಲ. ಇದು ಹ್ಯೂಗಿ ಹೇಲ್ಸ್ಟೋನ್ ಅವ್ರದಾ? ಹೇಲ್ಸ್ಟೋನ್ ಅವ್ರದ್ದೇನಾ ಗೆಸ್ಟ್ ಹೌಸ್? ಓಕೆ ಸರಿ, ಬರ್ಬೋದಾ ಹಂಗಾರೆ ಒಳಗೆ? ಬಂದು ನೋಡ್ಬೋದು ಸಹ, ಅಂದ್ರೆ ಅವ್ರು ಬಂದಿಲ್ಲ, ಸಾರ್ ಬರಬೇಕು, ಅವರು ಓನರ್ ಬಂದ ಮೇಲೆ ಬಂದು ನೋಡ್ಬೋದು. ಸೊ ಇಲ್ಲೇ ಕಾಯ್ತಿದ್ದಕ್ಕೆ ಹೆಲ್ಪ್ ಆಯಿತು, ಇಲ್ಲಿ ಒಬ್ರು ಕೇರ್ ಟೇಕರ್ನ ಮೀಟ್ ಮಾಡಿದೆ, ಓನರ್ ಹತ್ರನೂ ಅವ್ರ ನಂಬರ್ ಕೊಟ್ಟರು, ಓನರ್ ಹತ್ರನೂ ಮಾತಾಡಿದೆ. ಸೊ ಅವರು ಹೇಳ್ದೆ ಈ ಥರ ಹುಡ್ಕೊಂಬಂದಿನಿ ಹ್ಯೂಗಿ ಮೋಯರ್ ವ್ಯಾಲಿ ರ್ಯಾಂಚ್ ಅಂತ. ಸೊ ಅವರು ಓಕೆ ನೋಡ್ಬೋದು ಅಂತಲೂ ಪರ್ಮಿಷನ್ ಕೊಟ್ಟಾರೆ, ಈಚೆಯಿಂದ ನೋಡಿ ಅಂತ ಹೇಳಿದ್ರು. ಸೊ ಈಗ ಅದೇ ಅವರು ಎಲೆಕ್ಟ್ರಿಸಿಟಿ ಆಫ್ ಮಾಡ್ತಾರಂತ, ಆಮೇಲೆ ಒಳಗಡೆ ಹೋಗಿ ನೋಡ್ಬೋದು. ನಾನು ಇನ್ನಿಬ್ಬರು ಫ್ರೆಂಡ್ಸು ಬರ್ತಾ ಇದ್ದಾರೆ, ಇಲ್ಲೇ ಚಿಕ್ಕಹಳ್ಳಿಲಿದ್ದಾರೆ, ಅವ್ರು ಬರೋಕ್ಕಿಂತ ಸ್ವಲ್ಪ ಟೈಮ್ ಆಗುತ್ತೆ, ಬಂದಮೇಲೆ ಒಳಗೆ ಹೋಗಿ ನೋಡ್ತೀವಿ. ಸೊ ಗ್ರೇಟ್, ಇಲ್ಲಿ ವೆಯ್ಟ್ ಮಾಡಿದ್ದಕ್ಕೂ ಹೆಲ್ಪ್ ಆಯಿತು. ಸೊ ಈಗ ನಾನೀಗ ನನ್ನ ಫ್ರೆಂಡ್ಸ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಕಥೆಗೆ ಬಂದರೆ ಇಲ್ಲಿ ಏನಾಗುತ್ತೆ, ಇಲ್ಲಿಗೆ ಡೊನಾಲ್ಡ್, ರುಸ್ತುಮ್ ಮತ್ತು ಸೆಡ್ರಿಕ್ ಬರ್ತಾರಲ್ಲ. ರುಸ್ತುಮ್ ಏನು ಮಾಡ್ತಾನೆ, 4 ಎತ್ತುಗಳನ್ನ ಈ ಹಳ್ಳೀಲಿ ತೊಗೋತಾನೆ, ಮುದಿನೂರು ಹಳ್ಳೀಲೇ ತೊಗೊಂಡು ಅದನ್ನು ತಂದಿಲ್ಲೇ 4 ಕಡೆ ಕಟ್ತಾರೆ. ಒಂದು ಈ ಫಾರ್ಮ್ ಕಾಡಿಗೆ ಪಕ್ಕದಲ್ಲೇ, ಫಾರ್ಮ್ ಪಕ್ಕದಲ್ಲೇ ಕಾಡು ಹತ್ರ ಇದೆಯಲ್ಲ, ಅಲ್ಲಿ ಒಂದು ಕಟ್ತಾರೆ. ಒಂದು ಹಿಂದೆ ಒಂದು ಕೆರೆ ಇದೆ, ಆ ಕೆರೆ ಹತ್ರನೂ ಹೋಗೋಣ, ಅಲ್ಲೊಂದು ಕಟ್ತಾರೆ. ಇನ್ನೊಂದು ಮುದಿನೂರು ಹಳ್ಳೀಲೇ ಒಂದು ಕಟ್ತಾರೆ. ಇನ್ನೊಂದು ಈ ಮುದಿನೂರಿಗೆ ಬರೋ ದಾರಿಲಿ ಒಂದು ಎತ್ತು ಕಟ್ತಾರೆ. ಸೊ 4 ಕಡೆ 4 ಕಟ್ತಾರೆ. ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ, ಯಾವ್ದಾದ್ರು ಹುಲಿ ಚಿರತೆ ಶೂಟ್ ಮಾಡಬೇಕು ಅಂದರೆ ಅವ್ರು ಹೀಗೆ ವೆಯ್ಟ್ ಮಾಡೋರು, ಒಂದು ಮರದ ಮೇಲೆ ಕೂತ್ಕೊಂಡ್ಬಿಟ್ಟು ಕೆಳಗಡೆ ಕಟ್ಬಿಟ್ಟು ಅದು ಹಿಡಿಯೋಕ್ಕೆ ಬಂದಾಗ ಇವ್ರು ಅದನ್ನು ಶೂಟ್ ಮಾಡೋದು. ಸೊ ಆ ಥರ ಅವ್ರು ಮಾಡ್ತಿದ್ರು. ಸೊ ಹಾಗೆ ಮಾಡ್ತಾರೆ ಇಲ್ಲೂ, 4 ಕಟ್ತಾರೆ. 2-3 ದಿವಸ ಏನೂ ಆಗೋಲ್ಲ, ಯಾವುದು ಸಾಯಲ್ಲ, ಎಲ್ಲ ಹಾಗೆ ಇರುತ್ತೆ. 3ನೇ ದಿವಸ ಬೆಳಗ್ಗೆ ಈ ಫಾರೆಸ್ಟ್ ಪಕ್ಕದಲ್ಲಿ, ಫಾರ್ಮ್ ಪಕ್ಕದಲ್ಲಿರೋ ಫಾರೆಸ್ಟ್ ಹತ್ರ ಒಂದು ಎತ್ತನ್ನ ಚಿರತೆ ಸಾಯಿಸುತ್ತೆ. ಈ ಫಾರ್ಮ್ ಹಿಂದೆ ಒಂದು ಕೆರೆ ಇದೆ, ಅದ್ರ ಹತ್ರನೂ ಆದರೆ ನೋಡೋಣ ಹೋಗೋಕ್ಕೆ, ಅಲ್ಲಿ ಹುಲಿ ತಿನ್ಬಿಡುತ್ತೆ ಅದನ್ನು. ಸೊ ಈಗ ಹೆಂಗೆ ಮಾಡಿರ್ತಾರೆ, 4 ಎತ್ತುಗಳನ್ನು ಕಾಲಿಗೆ ದಾರ ಕಟ್ಟಿರ್ತಾರೆ, ಕತ್ತಿಗೆ ಕಟ್ಟಿರಲ್ಲ. ಕತ್ತಿಗೆ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಹುಲಿ ಚಿರತೆ ಅದಕ್ಕೆ ಡೌಟ್ ಬರುತ್ತೆ, ಯಾಕಂದ್ರೆ ಅದು ಹೋಗೋದೇ ಕತ್ತಿಗಲ್ಲ ಹಿಡಿಯೋಕ್ಕೆ. ಕತ್ತಿಗೇನೋ ಆಲ್ರೆಡಿ ಕಟ್ಟಿದ್ರೆ ಅದು ಹಿಡಿಯೋಕ್ಕೆ ಹೋಗಲ್ಲ. ಸೊ ಸ್ವಲ್ಪ ಡೌಟ್ ಬರುತ್ತೆ ಅಂದ್ಬಿಟ್ಟು ಕತ್ತಿಗೆ ಕಟ್ಟಲ್ಲ, ಕಾಲಿಗೆ ಕಟ್ಟಿರ್ತಾರೆ ದಾರಾನ, ಮರಕ್ಕೆ. 3ಕ್ಕೆ ದಾರಾನೇ ಕಟ್ಟಿರ್ತಾರೆ, 1ಕ್ಕೆ ಮಾತ್ರ ಹುಲಿ ಸಾಯಿಸಿದ್ರೆ ಅಂತ ಚೈನ್ ಕಟ್ಟಿರ್ತಾರೆ. ಅದು ಈ ಫಾರ್ಮ್ ಹತ್ರ ಇರೋ ಎತ್ತಿಗೆ ಕಾಲಿಗೆ ಕಟ್ಟಿರ್ತಾರೆ ಅದನ್ನು. ಸೊ ಅದನ್ನು ಒಂದು ಚಿರತೆ ಸಾಯಿಸಿರುತ್ತೆ. ಈಗ ಯಾವಾಗ ಹುಲಿನೂ ಅಲ್ಲೊಂದು ಸಾಯಿಸ್ತು ಕೆರೆ ಹತ್ರ ಇರೋದಕ್ಕೆ, ಇವನಿಗೆ ಡೊನಾಲ್ಡ್ ಏನು ಅನಿಸುತ್ತೆ, ಅವ್ನಿಗೆ ಹುಲಿ ಶೂಟ್ ಮಾಡೋಣ ಅಂತ ಅನಿಸುತ್ತೆ. ಹಾಗೆಲ್ಲ ಹಾಗೆ ಹುಲಿ ಅಂದರೆ ಏನೋ ಒಂಥರ ಪವರ್ ಥರ. ಬಟ್ ಆವಾಗ ರುಸ್ತುಮ್ ಹೇಳ್ತಾನೆ, ನೀನು ಬಂದಿದ್ದು ಚಿರತೆ ಹೊಡಿಯೋಕ್ಕೆ, ಹುಲಿ ಬೇಡ. ರುಸ್ತುಮ್ ಯಾವತ್ತೂ ಹುಲಿ ಹೊಡೆದು ಇರಲ್ಲ. ಸೊ ಅವನು ಹೇಳ್ತಾನೆ, ನಾನು ಹುಲಿನ ಶೂಟ್ ಮಾಡ್ತೀನಿ, ನೀನು ಚಿರತೆಗೆ ಹೋಗು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಡೊನಾಲ್ಡ್ ಒಪ್ಕೊಳ್ಳೇಬೇಕಾಗತ್ತೆ. ಸೊ ಆವತ್ತು ಸಂಜೆ ಅಷ್ಟೊತ್ತಿಗೆ ಹ್ಯೂಗಿ ಹೇಲ್ಸ್ಟೋನ್, ಈ ಓನರ್ ಆಫ್ ಈ ಮೋಯರ್ ವ್ಯಾಲಿ ರ್ಯಾಂಚ್, ಅವ್ರ ಹತ್ರ ಒಂದು ಪೋರ್ಟಬಲ್ ಮಚಾನ್ ಇರುತ್ತೆ. ಅದೇನಂದರೆ ಡೈರೆಕ್ಟಾಗಿ ಮರದ ಮೇಲೆ ಇಟ್ಬಿಟ್ಟು ಸುಮ್ಮನೆ ಕಟ್ಬಿಡೋದು ಬ್ರ್ಯಾಂಚ್ಗೆ. ಒಂದು ಚಿಕ್ಕ ಸೋಫಾ ಥರ ಏನೋ ಇರುತ್ತೆ, ಅದು ಮರದ ಮೇಲೆ ಹಾಕ್ತಾರೆ ಇಲ್ಲಿ ಫಾರ್ಮ್ ಪಕ್ಕದಲ್ಲಿ. ಇನ್ನೊಂದು ಆ ಕಡೆ ಕೆರೆ ಹತ್ರ ರುಸ್ತುಮ್ ಏನು ಮಾಡ್ತಾನೆ, ಈ ಮುದಿನೂರು ಹಳ್ಳಿಯವ್ರ ಹತ್ರ ಒಂದು ಪ್ರಾಪರ್ ಮಚಾನೇ ಕಟ್ಟಿಸ್ತಾನೆ. ಹಳ್ಳಿಯವರೆಲ್ಲ ಸೇರಿ ಮಚಾನ್ ಕಟ್ತಾರೆ. ಸೊ ಇಷ್ಟು ಕಟ್ಬಿಟ್ಟು ಇವರು ಸಂಜೆ 4 ಗಂಟೆ ಹಂಗೆ ರುಸ್ತುಮ್ ಮತ್ತು ವರ್ಗೀಸ್, ಇಲ್ಲಿ ಕೇರ್ ಟೇಕರ್, ಅವರಿಬ್ಬರು ಆ ಮಚಾನ್ಗೆ ಹೋಗ್ತಾರೆ, ಕೆರೆ ಹತ್ರ ಇರೋ ಮಚಾನ್ಗೆ. ಇಲ್ಲಿ ಫಾರ್ಮ್ ಹತ್ರ ಯಾವ್ದು ಕಟ್ಟಿರ್ತಾರಲ್ಲ
ಈಗೆಲ್ಲ ಅಲ್ಲಿ ಬರೀ ನೀಲಗಿರಿ ಟ್ರೀಸ್ ಇದೆ, ಅಲ್ಲಿ ಆ್ಯಕ್ಚುಲಿ ಪ್ರಾಬ್ಲಿ ಹಳೆ ಆಗ ನೇಟಿವ್ ಟ್ರೀಸ್ ಇತ್ತು ಅನಿಸುತ್ತೆ. ಅಲ್ಲಿ ಡೊನಾಲ್ಡ್ ಮತ್ತು ಸೆಡ್ರಿಕ್ ಕೂರ್ತಾರೆ. ಸೆಡ್ರಿಕ್ಗೆ ಅನ್ಸುತ್ತೆ ಡೊನಾಲ್ಡ್ ಜೊತೆ ಕೂತ್ರೆ ಲೆಪರ್ಡರು ಕಾಣುತ್ತೆ, ರುಸ್ತಮ್ ತುಂಬ ಸೌಂಡ್ ಮಾಡ್ತಾನೆ, ಬರಲ್ಲ ಟೈಗರು ಅಂತ ಇಲ್ಲಿ ಕೂತ್ಕೋತಾನೆ ಅವನ ಜೊತೆ. ಸೊ ರಾತ್ರಿ ಒಂದು 8 ಗಂಟೆ ಹತ್ತಿರಕ್ಕೆ ಡೊನಾಲ್ಡ್ಗೆ ಏನೋ ಕೆಳಗಡೆ ಏನೋ ಒಂದು ಗ್ರೇಷ್ ಏನೋ ಆಬ್ಜೆಕ್ಟ್ ಏನೋ ಮೂವ್ ಆದಂಗೆ ಆಗುತ್ತೆ, ಏನೋ ಗ್ರೇ ಕಲರ್ದು. ಆಗ ಮೂನ್ ಲೈಟ್ ಇರಲ್ಲ, ಬರೀ ಸ್ಟಾರ್ ಲೈಟು, ಅದರಲ್ಲೇ ಕಾಣುತ್ತೆ ಅವನಿಗೇನೋ ಒಂದು ಚೂರು ಮೂವ್ ಆಯಿತು ಅಂತ. ಅದು ಕಾಣಿಸ್ತು ಅಂದ ತಕ್ಷಣ ಅವನಿಗೆ ಓ ಲೆಪರ್ಡ್ ಬಂದಿದೆ ಅಂತ ಅನಿಸುತ್ತೆ. ರೈಫಲ್ನ ಲಿಫ್ಟ್ ಮಾಡ್ತಾನೆ. ಸೊ ಲಿಫ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ರೈಫಲ್ ಬ್ಯಾರಲ್ಲು ಮರಕ್ಕೆ ಟಚ್ ಆಗಿಬಿಡುತ್ತೆ. ಟಚ್ ಆದ ತಕ್ಷಣ ಚಿರತೆ ಸ್ವಲ್ಪ ಗ್ರೌಲ್ ಮಾಡಿಬಿಟ್ಟು ಕಾಡೊಳಗೆ ಹೊರಟೋಗುತ್ತೆ. ಸೊ 10 ನಿಮಿಷ ವೆಯ್ಟ್ ಮಾಡ್ತಾರೆ. 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ತಿರ್ಗಾ ಬರುತ್ತೆ ಅದು ಚಿರತೆ. ಬಂದು ಈ ಬೆಕ್ಕುಗಳು ಕೂತ್ಕೊಳ್ಳುತ್ತಲ್ಲ ಹಿಂಡಿ ಮೇಲೆ ಕೂತ್ಕೊಂಡು ಈ ಪಾಸ್ನ ನೆಕ್ಕತ್ತಲ್ಲ, ಕ್ಲೀನ್ ಮಾಡ್ಕೊಳ್ಳೋದು ಅದು ಆ್ಯಕ್ಚುಲಿ ಆ ಥರ ಮಾಡ್ತಿರುತ್ತೆ. ಆವಾಗ ಡೊನಾಲ್ಡ್ ತಿರ್ಗಾ ರೈಫಲ್ ಲಿಫ್ಟ್ ಮಾಡ್ತಾನೆ, ಅವ್ನು ಮರದ ಕೆಳಗೆ ಕೂತಿರುತ್ತೆ, ಟಾರ್ಚ್ ಆನ್ ಮಾಡ್ತಾನೆ, ಕಾಣುತ್ತೆ ಅವ್ನು .423 ಮಾಸರ್ ಅಂತ ರೈಫಲ್ ಯೂಸ್ ಮಾಡ್ತಿರ್ತಾನೆ, ಎಲ್ಲ ಸ್ವಲ್ಪ ಹೈ ಪವರ್ಡ್ ರೈಫಲ್. ಅದ್ರಲ್ಲಿ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ತಕ್ಷಣ ಲೆಪರ್ಡ್ ಅಲ್ಲೇ ಬಿದ್ದೋಗ್ಬಿಡುತ್ತೆ. ಸೊ ಸತ್ತೋಯ್ತು ಅನ್ಕೋತಾನೆ. ಅಷ್ಟೊತ್ತಿಗೆ ಎದ್ಬಿಟ್ಟು ತಿರ್ಗಾ ಕಾಡೊಳಗೆ ಓಡೋಗ್ಬಿಡುತ್ತೆ ಚಿರತೆ. ಏನು ಮಾಡೋದು ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಕಾಯ್ತಾರೆ, ಎಷ್ಟೊತ್ತಿಗಾದರೂ ಬರಲ್ಲ ಅದು ಈಚೆ. ತಿರ್ಗಾ ಅದೇನು ಸಾಯ್ತೋ ಏನಾಯಿತು ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಸಿಕ್ಕಾಪಟ್ಟೆ ಈ ಸೊಳ್ಳೆ ಇನ್ಸೆಕ್ಟ್ ಕಾಟ ಆಗಿಬಿಟ್ಟು ಕೆಳಗೆ ಇಳಿತಾರೆ. ಯಾರು ಫಸ್ಟ್ ಡೊನಾಲ್ಡ್ ಇಳಿತಾನೆ, ಆಮೇಲೆ ರೈಫಲ್ನ ಸೆಡ್ರಿಕ್ ಇಳಿಸ್ತಾನೆ. ಅದಾದಮೇಲೆ ಸೆಡ್ರಿಕ್ಕು ಇಳಿತಾನೆ. ಲಾಸ್ಟ್ ಸೆಡ್ರಿಕ್ ಇಳಿಯೋಗಿ ಒಂಚೂರು ಜಂಪ್ ಮಾಡ್ತಾನೆ ಕೆಳಗಡೆ. ಜಂಪ್ ಮಾಡಿದ ತಕ್ಷಣ ಕಾಡಿಂದ ಶಬ್ದ ಶುರು ಆಗುತ್ತೆ, ಒಂದು ರೋರ್ ಬರುತ್ತೆ ಜೋರಾಗಿ. ಆ ರೋರ್ ಬಂದ ತಕ್ಷಣ ಗೊತ್ತಾಯ್ತು ಹೊಡೆದ್ನೋ ಇಲ್ವೋ, ಶೂಟ್ ಮಾಡಿದ್ದು ಬಿತ್ತೋ ಇಲ್ವೋ ಅಂತೆಲ್ಲ ಡೌಟ್ ಬರುತ್ತೆ ಯಾರಿಗೆ, ಡೊನಾಲ್ಡ್ಗೆ. ಸೊ ಈಗ ಡೌಟ್ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೆಳಗೆ ಕೂತ್ಕೋತಾರೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಟಾರ್ಚ್ ಆನ್ ಮಾಡಿ ಅಲ್ಲೆಲ್ಲ ನೋಡ್ತಾರೆ, ಬಟ್ ಏನೂ ಅದು ಅಟ್ಟಿಸ್ಕೊಂಡು ಬರಲ್ಲ, ಅದು ಅಟ್ಯಾಕ್ ಮಾಡಲ್ಲ ಲೆಪರ್ಡ್. ಸೊ ವಾಪಸ್ ಮರ ಹತ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಹತ್ಬಿಟ್ಟು ಕೂತ್ಕೋತಾರೆ. ಎಷ್ಟು ಬೆಳಗ್ಗೆ ತನಕ ಅಲ್ಲೇ ಕೂತಿರ್ತಾರೆ, ಚಿರತೆ ಅಂತೂ ಬರಲ್ಲ. ಸೊ ಬೆಳಗ್ಗೆ ಇಳಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಡೊನಾಲ್ಡ್ ಹುಡ್ಕೋಕ್ಕೆ ಶುರು ಮಾಡ್ತಾನೆ, ಏನಾದರೂ ರಕ್ತದ ಕಲೆ ಇದೆಯಾ ಅಂತ. ರಕ್ತದ ಕಲೆ ಕಾಣುತ್ತೆ. ಸೊ ಆವಾಗ ಗೊತ್ತಾಯ್ತು ಆ್ಯಕ್ಚುಲಿ ಶೂಟ್ ಮಾಡಿದ್ದು ಬಿದ್ದಿದೆ ಅದಕ್ಕೆ ಚಿರತೆಗೆ ಅಂತ. ಸೊ ಹಂಗೆ ಹುಡ್ಕೊಂಡು ಕಾಡು ಒಳಗಡೆ ಸ್ವಲ್ಪ ಹೋಗ್ತಾರೆ, ಕಾಡು ಪಕ್ಕದಲ್ಲೇ ಹೋಗ್ತಾರೆ. ಒಂದು 50 ಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಇನ್ನು ಜಾಸ್ತಿ ಬ್ಲಡ್ ಕಾಣುತ್ತೆ. ಆವಾಗ ಗೊತ್ತಾಯ್ತು ಸರಿಯಾಗೇ ಬಿದ್ದಿದೆ ಚಿರತೆಗೆ ಅಂತ. ಸೊ ಇನ್ನೂ ಹೋಗ್ತಾರೆ, ಇನ್ನೂ ಒಂದು ಕಡೆ ಕೂತಿರುತ್ತೆ, ಇನ್ನೂ ಮುಂದೆ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ಫಾರೆಸ್ಟ್ ಲೈನ್ ಅಂತಾರೆ, ಈ ಕಾಡಿಗೂ ಈ ಇದಕ್ಕೂ ಮಧ್ಯದಲ್ಲಿ ಈ ಫೈರ್ ಲೈನ್ ಅಂತಿರುತ್ತೆ, ಈ ಕಾಡಿಗೂ ಮತ್ತು ಈ ಇವ್ರದ್ದು ಭೂಮಿ ಇದೆಯಲ್ಲ ಇದಕ್ಕೂ, ಅದ್ರ ಮಧ್ಯದಲ್ಲಿ ಒಂಚೂರು ಫೈರ್ ಲೈನ್ ಇರುತ್ತೆ. ಅದರಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಿರ್ತಾರೆ ಹುಡ್ಕೊಂಡು ಏನಾದ್ರು ಚಿರತೆ ಇದೆಯಾ ಅಂತ. ಒಂದು ಬುಷ್ ಹಿಂದೆನೇ ಚಿರತೆ ಕೂತಿರುತ್ತೆ, ಬಟ್ ಡೊನಾಲ್ಡ್ ನೋಡಲ್ಲ ಅದನ್ನ. ಅವ್ನು ಹಾಗೇ ಮುಂದಕ್ಕೆ ನಡ್ಕೊಂಡು ಹೋಗ್ತಾನೆ. ಸೆಡ್ರಿಕ್ ಅವನಿಗೆ ಒಂದು 20 ಅಡಿ ಹಿಂದೆ ಬರ್ತಾ ಇರ್ತಾನೆ ಸೆಡ್ರಿಕ್ಕು. ಆ್ಯಕ್ಚುಲಿ ಅದು ಅವ್ನು ಡೊನಾಲ್ಡ್ ಪಾಸ್ ಆದ ತಕ್ಷಣ ಚಿರತೆ ಅವನ ಮೇಲೆ ಚಾರ್ಜ್ ಮಾಡಿಬಿಡುತ್ತೆ, ಅಟ್ಯಾಕ್ ಮಾಡಿಬಿಡುತ್ತೆ. ಅಟ್ಯಾಕ್ ಮಾಡಿದ ತಕ್ಷಣ ಆವಾಗ ಡೊನಾಲ್ಡ್ಗೆ ಅನಿಸುತ್ತೆ, ಆಮೇಲೆ ಹೇಳ್ತಾನೆ ಡೊನಾಲ್ಡು, ಆ್ಯಕ್ಚುಲಿ ಸೆಡ್ರಿಕ್ಕು ಆ ಬುಷ್ ಪಕ್ಕನೇ ಇರ್ತಾನೆ ಅಷ್ಟೊತ್ತಿಗೆ, ಯಾಕಂದ್ರೆ ಅವ್ನು ಹಿಂದೆ ಬರ್ತಿರ್ತಾನಲ್ಲ. ಬಟ್ ಏನೋ ಕಾರಣಕ್ಕೆ ಅದು ಡೊನಾಲ್ಡ್ನೇ ನೋಡ್ತಿರುತ್ತೆ, ಅವನ್ನೇ ಅಟ್ಟಿಸ್ಕೊಂಡು ಹೋಗುತ್ತೆ, ಸೆಡ್ರಿಕನ್ನು ಅಟ್ಯಾಕ್ ಮಾಡಲ್ಲ. ಸೆಡ್ರಿಕ್ ಹತ್ರ ಗನ್ನೂ ಇರಲ್ಲ, ಅವ್ನು ಕ್ಯಾಮ್ರಾ ಇಟ್ಕೊಂಡಿರ್ತಾನೆ. ಸೊ ಡೊನಾಲ್ಡ್ ಅಟ್ಯಾಕ್ ಮಾಡುತ್ತೆ ತಕ್ಷಣ ಡೊನಾಲ್ಡ್ ಅವ್ನು ಲೆಫ್ಟ್ ಶೋಲ್ಡರಿಂದ ಫೈರ್ ಮಾಡೋದು, ರೈಫಲ್ ಲಿಫ್ಟ್ ಮಾಡ್ತಾನೆ, ಫೈರ್ ಮಾಡ್ತಾನೆ ಲೆಪರ್ಡ್ಗೆ. ಫೈರ್ ಮಾಡಿದ ತಕ್ಷಣ ಲೆಪರ್ಡ್ ಅಲ್ಲೇ ಅದಕ್ಕೆ ಆ್ಯಕ್ಚುಲಿ ಲೆಪರ್ಡ್ ಓಡೋದೇ ಸ್ವಲ್ಪ ನಿಧಾನಕ್ಕೆ ಓಡ್ತಿರುತ್ತೆ, ಯಾಕೆಂದರೆ ಅದಕ್ಕೆ ಹಿಂದಿನ ದಿವಸದ ಬುಲೆಟು ಅದಕ್ಕೆ ಕಾಲಿಗೆ ಬಿದ್ದುಬಿಟ್ಟು ಏಟಾಗ್ಬಿಟ್ಟಿರುತ್ತೆ ಚೆನ್ನಾಗಿ. ಸೊ ಹಾಗೆ ನಿಧಾನಕ್ಕೆ ಅಟ್ಯಾಕ್ ಮಾಡುತ್ತೆ. ಬಟ್ ಇವನು ಶೂಟ್ ಮಾಡ್ತಾನೆ, ಇನ್ನೂ ಒಂದು ಸೆಕೆಂಡ್ ಶೂಟ್ ಮಾಡ್ತಾನೆ, ಅಷ್ಟೊತ್ತಿಗೆ ಅಲ್ಲೇ ಸತ್ತು ಬೀಳುತ್ತೆ. ಆಮೇಲೆ ನೋಡ್ತಾನೆ ಚಿರತೆ ಹಿಂದೆನೇ ಸೆಡ್ರಿಕ್ ಇರ್ತಾನೆ ಅಷ್ಟು ದೂರದಲ್ಲಿ. ಸೊ ಇವಾಗ ಏನಾದರೂ ಅವ್ನು ಬುಲೆಟ್ ಮಿಸ್ ಆಗಿದ್ದಿದ್ರೆ ಸೆಡ್ರಿಕ್ಗೆ ಬಿದ್ದಿರೋದು. ಸೊ ಆ ಥರ ಸೇಮ್ ಲೈನ್ ಆಫ್ ಫೈರಲ್ಲಿದ್ದ ಸೆಡ್ರಿಕ್ಕು. ಸೊ ಲಕ್ಕಿಲಿ ಅದೇನೂ ಆಗಲಿಲ್ಲ. ಸೆಡ್ರಿಕ್ ನೋಡಿದ್ರೆ ಕುಣಿತಾ ಇರ್ತಾನೆ, ಯಾಕೆಂದರೆ ಅವನು ಈ ಲೆಪರ್ಡ್ ಚಾರ್ಜ್ ಮಾಡಿದ್ದು ಡೊನಾಲ್ಡ್ ಮೇಲೆ, ಅದ್ರದ್ದು ವೀಡಿಯೋ ಬೇರೆ, ಅದ್ರದ್ದು ಒಂದು ಫೋಟೋ ಬೇರೆ ತೆಗೆದಿರ್ತಾನೆ. ಸೊ ಅವನಿಗೆ ಒಳ್ಳೆ ಫೋಟೋ ಸಿಕ್ತು ಅಂತ ಅವನಿಗೆ. ಸೊ ಅಂತೂ ಖುಷಿ ಆಗತ್ತೆ, ಇದು ಸಾಯಿತು ಲೆಪರ್ಡು. ಸೊ ಆಮೇಲೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಆವತ್ತು ಅದನ್ನ ಸ್ಕಿನ್ ಎಲ್ಲ ಮಾಡ್ತಾರೆ. ಸೊ ಅದು ಮೆಷರ್ ಮಾಡಿದ್ರೆ ಅದು ಆಲ್ಮೋಸ್ಟ್ 7 feet 9 inches ಆ ಥರ ಏನೋ ಇರುತ್ತೆ. ಸೊ ಆಲ್ಮೋಸ್ಟ್ 8 ಅಡಿ ಅದು. ಸೊ ಅದ್ರ ಮೂಗಿಂದ ಬಾಲದ ತುದಿ ತನಕ. ಸೊ ಸಾಕಷ್ಟು ದೊಡ್ಡ ಲೆಪರ್ಡೇ ಅದು. ಸೊ ಅದನ್ನು ಶೂಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಚೆಕ್ ಮಾಡ್ತಾರೆ, ರುಸ್ತುಮ್ ಮತ್ತು ವರ್ಗೀಸ್ ಏನು ಮಾಡಿದ್ರು ಅಂತ ಚೆಕ್ ಮಾಡ್ತಾರೆ. ಅವ್ರು ಪೂರ್ತಿ ರಾತ್ರಿ ಕೂತೇ ಇರಲ್ಲ ಮಚಾನ್ನಲ್ಲಿ, ಅಷ್ಟರಲ್ಲೇ ಕೆಳಗೆ ಇಳಿದ್ಬಿಟ್ಟಿರ್ತಾರೆ ಅವರು. ಯಾಕೆ ಅಂದರೆ ಅವ್ರಿಗೆ ಸಿಕ್ಕಾಬಟ್ಟೆ ಸೊಳ್ಳೆ ಕಾಟ, ಇನ್ಸೆಕ್ಟ್ ಕಾಟ ಅಂದ್ಬಿಟ್ಟು ಅವ್ರು ಇಳಿದ್ಬಿಟ್ಟು ಬಂದುಬಿಟ್ಟಿರ್ತಾರೆ. ಸೊ ಇವಾಗ ನನ್ನ ಫ್ರೆಂಡು ಬಂದ, ಹೋಗ್ಬಿಟ್ಟು ಒಳಗಡೆ ಮೋಯರ್ ವ್ಯಾಲಿ ರ್ಯಾಂಚ್ ನೋಡೋಣ,
ಮಿಕ್ಕಿದ್ದು ಏನಾಯಿತು ಅಂತ ಆಮೇಲೆ ಹೇಳ್ತೀನಿ. So that's my friends ಶಶಿ ಆ್ಯಂಡ್ ಚೇತನ್. ಏನಪ್ಪ ತುಂಬ ದಿವಸ ಆಯ್ತಾ? ನಿಮ್ಮ ಫ್ರೆಂಡಾ? ಇಲ್ಲಿಯವರಾ? ಚಿಕ್ಕಹಳ್ಳಿಯವರಾ? ಓಕೆ ಓಕೆ. ಯಾವುದೋ ವರ್ಗೀಸೋದು ಯಾರೋ ಅಂತಾರಲ್ಲ ಸರ್, ಅವ್ರ ಮನೆ ಇರಬೇಕಿದು. ಅದೇ ಮೋಯರ್ ವ್ಯಾಲಿ ರ್ಯಾಂಚ್. ಲವ್ಲಿ. I think this is the entrance. This looks like as it was 80-90 years back. ಸೊ ಇದು ಬಿಲ್ಡಿಂಗ್ ಹಿಂಭಾಗ, ಇದು ಮೇಂಟೈನ್ ಆದಂಗಿಲ್ಲ ಸ್ವಲ್ಪ, ಬಟ್ ಓಲ್ಡ್ ಆಗಿದೆಯಲ್ಲ ಅದಕ್ಕೆ. ಬಟ್ ಆಗಿನ ಕಾಲದಲ್ಲಿ ಇದನ್ನು ಕಟ್ಟೋದು ಕಾಡು ಮಧ್ಯ ಹರಸಾಹಸನೇ ಆಗಿತ್ತು ಅವ್ರಿಗೆ. ಬಟ್ ಒಂದೇನಂದರೆ ಕಾಡೆಲ್ಲ ಸುತ್ತ ಇದೆ ಇನ್ನು ಈಗಲೂ. ಸೊ ಈ ಲೆಪರ್ಡ್ ಚಿರತೆನ ಶೂಟ್ ಮಾಡಿದ್ಮೇಲೆ ಇಲ್ಲಿ ಗೆಸ್ಟ್ ಹೌಸಿಗೆ ಬಂದು ಎಲ್ಲ ಮೆಷರ್ ಮಾಡೆಲ್ಲ ಮಾಡ್ತಾರೆ, ದೊಡ್ಡ ಚಿರತೆನ ಗೊತ್ತಾಗತ್ತೆ. ಅಲ್ಲಿ ವಾಪಸ್ ಹೋಗಿ ರುಸ್ತುಮ್ ಕೂತಿದ್ರಲ್ಲ ಅದ್ರದ್ದು ಏನಾಯಿತು, ಅದ್ರ ಹುಲಿ ಬಂತ ಅಂತ ಆಮೇಲೆ ನೋಡ್ತಾರೆ. ನೋಡಿದ್ರೆ ಅದು ಹುಲಿ ಬಂದು ಎಲ್ಲ ತಿನ್ಕೊಂಡು ಹೋಗಿರುತ್ತೆ ಇವ್ರುಗಳು ವಾಪಸ್ ಬಂದಮೇಲೆ, ರುಸ್ತುಮ್ ಮತ್ತು ವರ್ಗೀಸ್. ಸೊ ಏನು ಮಾಡ್ತಾರೆ, ಈ ಥರ ಆಗಿದ್ದಕ್ಕೆ ಬೇಜಾರಾಗತ್ತೆ ರುಸ್ತುಮ್ಗೆ. ಸೊ ಬಟ್ ಡೊನಾಲ್ಡ್ ಏನು ಮಾಡಿದ್ರೆ ಇನ್ನೊಂದು ಪ್ಲ್ಯಾನ್ ಮಾಡಿ ಇನ್ನೊಂದು ಹಸುನು ಎತ್ತು ಕಟ್ಟಿರ್ತಾರಲ್ಲ ಅದನ್ನು ತಂದು ಇಲ್ಲೇ ಕಟ್ತಾರೆ. ನೆಕ್ಸ್ಟ್ ಡೇ ಕಟ್ಬಿಟ್ಟು ತಿರ್ಗಾ ರಾತ್ರಿ ಕೂರೋಣ, ಬರ್ಲಬೋದು ಹುಲಿ ಅಂತ ರುಸ್ತುಮ್ಮು, ಡೊನಾಲ್ಡ್ ಮತ್ತು ಸೆಡ್ರಿಕ್ 3 ಜನನು ಆ ಮಚಾನ್ ಮೇಲೆ ಕೂತ್ಕೋತಾರೆ. ಸೊ ಬನ್ನಿ ಈಗ ಹೋಗಿ ಆ ವಾಟ್ರ್ ಹೋಲ್ ಚೆಕ್ ಮಾಡೋಣ. ಸಿಕ್ಕಾಪಟ್ಟೆ ಕಾಂಗ್ರೆಸ್ ಎಲ್ಲ ಬೆಳ್ಕೊಂಬಿಟ್ಟಿದೆ ಇಲ್ಲಿ, ಕಾರ್ ಓಡಿಸೋದೇ ಕಷ್ಟ. ಸೊ ಇಲ್ಲಿಂದ ಇದು ಒಂದು ಎಲಿಫೆಂಟ್ ರೆಂಚ್ ಅಗದ್ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದ್ರ ಹಿಂದೆ ಇರೋದು ಕೆರೆ ಅಲ್ಲಿ. ಸೊ ಅದು ಆ್ಯಕ್ಚುಲಿ ಇವ್ರ ಪ್ರಾಪರ್ಟಿ ಇದೆ ಅಂತ, ಬಟ್ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಒಳಗಡೆ ಸೇರಿದೆ ಅಂತ ಹೇಳ್ತಾರೆ. ಸೊ ಈ ಕೆರೆಯಲ್ಲಿ ನೆಕ್ಸ್ಟ್ ನೈಟ್ ಡೊನಾಲ್ಡು ಮತ್ತು ಸೆಡ್ರಿಕ್ ಮತ್ತು ರುಸ್ತುಮ್ 3 ಜನನು ಕೂತ್ಕೊಂಡ್ರು ಆ ಟೈಗರ್ ಶೂಟ್ ಮಾಡೋಕ್ಕೆ. ಸೊ ಒಂದು ರಾತ್ರಿ 9-10 ಗಂಟೆ ಅಷ್ಟೊತ್ತಿಗೆ ಹುಲಿ ಹಿಂದೆ ಒಂದು ಬೆಟ್ಟದಿಂದ ಇಳಿಯೋಕ್ಕೆ ಶುರು ಮಾಡ್ತು, ಹಾಗೆ ಕೂಗ್ತಾ ಇತ್ತು. ಸೊ ಅವ್ರಿಗೆ ರಾತ್ರಿ ಕಾಲ್ ಕೇಳಿಸ್ತಾ ಇತ್ತು ಹುಲಿ ಗರ್ಜನೆ. ಸ್ವಲ್ಪ ಹೊತ್ತಾದ್ಮೇಲೆ ಈ ಬಾರ್ಕಿಂಗ್ ಡೀರ್ ಅಂತೀವಿ ಅದು ಹತ್ತಿರದಲ್ಲಿ ಕೂಗ್ತು. ಸೊ ಆವಾಗ ಗೊತ್ತಾಯ್ತು ಹುಲಿ ಬರ್ತಾ ಇದೆ ಅನಿಸುತ್ತೆ ಅಂತ. ಸೊ ಅದು ಆಗಿ ಸ್ವಲ್ಪ ಹೊತ್ತಿಗೆ ಈ ಎತ್ತು ಕಟ್ಟಿದ್ರಲ್ಲ ಅದು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದು, ನರ್ವಸ್ ಆಗಿತ್ತು. ಸೊ ಅವ್ರಿಗೆ ಗೊತ್ತಾಯ್ತು, ಸೊ ಮೋಸ್ಟ್ಲಿ ಏನೋ ಅದಕ್ಕೆ ಡೇಂಜರ್ ಸೆನ್ಸ್ ಮಾಡ್ತಿದೆ ಅಂತ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಹುಲಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ತು. ಸೊ ಇಮಿಡಿಯೇಟ್ಲಿ ರುಸ್ತಮ್ ಅಂತೂ ನಡುಗ್ತಿದ್ದ, ಕೂತ್ಕೊಂಡು ಶಿವರ್ ಆಗ್ತಿದ್ದ. ಸೊ ಡೊನಾಲ್ಡ್ ಅವ್ನ ಶೋಲ್ಡರ್ ಹಿಡ್ಕೋತಾನೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಇಮಿಡಿಯೇಟ್ಲಿ ಶೂಟ್ ಮಾಡ್ಬೇಡ ಅಂತಾನೆ. ಸೊ ಹುಲಿ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹುಲಿ ತಿನ್ನೋಕ್ಕೆ ಶುರು ಮಾಡುತ್ತೆ. ಆವಾಗ ಡೊನಾಲ್ಡ್ ಟಾರ್ಚ್ ಆನ್ ಮಾಡ್ತಾನೆ, ಮತ್ತು ರುಸ್ತುಮು ಟಾರ್ಚ್ ಆನ್ ಮಾಡ್ತಾನೆ ಅವ್ರು ರೈಫಲಲ್ಲಿರೋದನ್ನು. ಡಿಸೈಡ್ ಮಾಡಿರ್ತಾರೆ ಮುಂಚೆನೇ ರುಸ್ತುಮ್ ಫಸ್ಟ್ ಶೂಟ್ ಮಾಡಬೇಕು ಅಂತ, ಆಮೇಲೆ ಡೊನಾಲ್ಡ್ ಬೇಕಾದರೆ ಅಂತ. ಸೊ ರುಸ್ತುಮ್ ಏನು ಮಾಡ್ತಾನೆ, ಅವ್ನು ಡಬಲ್ ಬ್ಯಾರಲ್ ರೈಫಲ್ ಇರುತ್ತೆ, .405, .400. ಸೊ 2 ಬ್ಯಾರಲ್ ಒಟ್ಟಿಗೆ ಶೂಟ್ ಮಾಡಿಬಿಡ್ತಾನೆ. ಸೊ ಟೈಗರ್ಗೆ ಬಿದ್ದ ತಕ್ಷಣ ಇಮ್ಮಿಡಿಯೇಟ್ಲಿ ಹಾಗೆ ಕುಸ್ದು ಮುಂದೆ ಬೀಳುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ, ಬಟ್ ಟೈಗರ್ ಸತ್ತೋಗಿರುತ್ತೆ, ಏನು ಮೂವ್ ಮಾಡಲ್ಲ. ಸೊ ಹಾಗೆ ಈ ಕತೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೇ ಮೆಷರ್ ಮಾಡ್ತಾರೆ ಅದೆಷ್ಟು ಇತ್ತು ಅಂತ. ಅದು ಆಲ್ಮೋಸ್ಟ್
10 ಅಡಿ ತನಕ ಇರುತ್ತೆ ಟೈಗರ್, ದೊಡ್ಡ ಹುಲಿನೇ ಆಗಿರ್ತದೆ. ಸೊ ತುಂಬ ಚೆನ್ನಾಗಿತ್ತು ಇವತ್ತು ಇಲ್ಲಿ ಬಂದು ಮುದಿಯನೂರಿಗೆ ಬಂದಿದ್ದು, ಮೊಯರ್ ವ್ಯಾಲಿ ರ್ಯಾಂಚ್ ನೋಡಿದ್ದು, ಇವೆಲ್ಲ ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗಳಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈಗ ಯೂಟ್ಯೂಬಲ್ಲಿ ಒಂದು ಹೊಸ ಫೀಚರ್ ಇದೆ, ಹೈಪ್ ಅಂತ ಮಾಡ್ಬೋದು ವೀಡಿಯೋನ. ಸೊ ನೀವು ಹೈಪ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ಇನ್ನೂ ವೀಡಿಯೋ ಶೇರ್ ಆಗುತ್ತೆ. ಸೊ ಅದನ್ನು ಮಾಡಿ. ಹೀಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಕನ್ನಡ ವರ್ಷನ್ ಆಫ್ ಕೆನೆತ್ ಆ್ಯಂಡರ್ಸನ್ ಡೈರೀಸ್ದು ತಿಳಿಸಿ ನಂಗೆ ಕಮೆಂಟ್ಸಲ್ಲಿ. ಸೊ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಆ್ಯಂಡ್ ಗುಡ್ ಬೈ.